ಎಲ್ಲರೊಳಗೊಬ್ಬ ರಾಮು. 5 ವರ್ಷದಿಂದ ಮಳೆ ಬೆಳೆ ಇಲ್ದಲೆ ಬರಗಾಲದಲ್ಲಿ ತುಂಬ ಕಷ್ಟದಲ್ಲಿ ಜೀವನ ಮಾಡ್ಕೊಂಡಿರ್ತಾರೆ ರಾಮನ ಅಪ್ಪ ಅಮ್ಮ. ಅವ್ರ ಅಪ್ಪ ಅಮ್ಮ ರಾಮನ ಕರೆದ್ಬಿಟ್ಟು, ನೋಡಪ್ಪ, ಮುಂದೆ ನೀನೇ ಎಲ್ಲ ಕರೆಕ್ಟಾಗಿ ಮನೆ ನಡೆಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವನಿಗೆ ಜವಾಬ್ದಾರಿ ವಹಿಸ್ತಾರೆ. ಆದರೆ ಆ ಬರಗಾಲದಲ್ಲಿ ತುಂಬ ಬೇಜಾರು ಮಾಡಿಕೊಂಡು ರಾಮು ಹೊಲಕ್ಕೆ ಹೋಗ್ಬಿಟ್ಟು ಹೊಲದ ಮಧ್ಯೆ ನಿಂತ್ಕೊಂಡು ಆಕಾಶ ನೋಡ್ತಿರ್ತಾನೆ. ಮೋಡಗಳು ಎಲ್ಲಿದ್ದಾವಪ್ಪ ಅಂತ. ಆದರೆ ಆಕಾಶದಲ್ಲಿ ಉರಿ ಉರಿ ಬಿಸಿಲು ಕಣ್ಣಿಗೆ ಚುಚ್ತಾ ಇರುತ್ತೆ. ಅಷ್ಟರಲ್ಲಿ 2 ಕಾರು ಅವನ ಹೊಲದ ಹತ್ರ ಬರ್ತವೆ. ಬಂದು ಪಟಪಟ ಅಂತ 7-8 ಜನ ಇಳಿತಾರೆ. ಬಂದರೆ ತಡ ರಾಮುನ ಹತ್ರ ಬಂದ್ಬಿಟ್ಟು, ಹೇಗಿದೆಯಪ್ಪ ರಾಮು, ಚೆನ್ನಾಗಿದೆಯಾ, ಅಪ್ಪ ಅಮ್ಮ ಹೇಗಿದ್ದಾರೆ ಅಂತೆಲ್ಲ ಮಾತಾಡಿಸ್ತಿರ್ತಾರೆ. ಆದರೆ ರಾಮುಗೆ ಅವ್ರು ಯಾರು ಅಂತಲೇ ಗೊತ್ತಾಗ್ತಿರಲ್ಲ. ಏನಪ್ಪ ರಾಮು, ನಿನಗೆ ನಾವ್ಯಾರು ಗೊತ್ತಾಗಲಿಲ್ವಾ? ಒಂದು ಟೈಮಲ್ಲಿ ನಿಮ್ಮ ತಾತ ನಮ್ಮ ತಾತನಿಗೆ ತುಂಬ ಸಹಾಯ ಮಾಡಿದರು. ಆ ಸಹಾಯದಿಂದಲೇ ನಾವಿವತ್ತು ಚೆನ್ನಾಗಿದ್ದೀವಿ ಕಣಪ್ಪ. ನಾವು ನಿಮ್ಮ ಫ್ಯಾಮಿಲಿನೇ ಅಂದ್ಕೊಳಪ್ಪ. ಚಿಂತೆ ಮಾಡಬೇಡ ರಾಮು, ನಿಮಗೆ ನಾವಿದ್ದೀವಿ. ರಾಮು, ನಿಮ್ಮಂದೆ ಏನು ಜಾಸ್ತಿ ಯೋಚನೆ ಮಾಡಬೇಡಪ್ಪ, ನಿಮ್ಮಂದೆಲ್ಲ ನಾವೇ ನೋಡ್ಕೊಂಡು ಹೋಗ್ತೀವಿ. ನೋಡಿ ಮನೆಗೆ ಹೋಗೋಣ ಅಂತೇಳಿ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು, ರಾಮುನ ನಮ್ಮ ಜೊತೆನೇ ಕಳಿಸ್ಕೊಡಿ, ರಾಮುಗೆ ನಾವೆಲ್ಲ ಮಾಡಿ ಕಳಿಸ್ತೀವಿ ಅಂತ ಹೇಳಿ ಅವ್ರ ಅಪ್ಪ ಅಮ್ಮನ ಒಪ್ಪಿಸಿ ರಾಮುನ ಕರ್ಕೊಂಡು ಸಿಟಿಗೆ ಹೋಗ್ತಾರೆ.